ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ, ಬೆಂಗಳೂರಲ್ಲಿ ಇವತ್ತು ಸ್ವಲ್ಪ ಮಳೆ ಬಂದಿದೆ. ತುಂಬ ಜೋರಾಗಿ ಬಂದಿಲ್ಲ, ಹನಿ ಹನಿ ಮಳೆ ಬಂದಿದೆ. ನೋಡಿ, ವೆದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಂಪು ತಂಪು ಕೂಲ್ ಆಗಿದೆ ಬೆಂಗಳೂರು. ಅದಕ್ಕೆ ಇವಾಗ ಸ್ವಲ್ಪ ತಂಪಾಗಿದೆಯಲ್ಲ, ಚಿಲ್ ಅಂತ ಅನಿಸ್ತಾ ಇದೆ. ಅದಕ್ಕೆ ಏನಾದ್ರು ಸ್ವಲ್ಪ ಖಾರದಿರೋರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಈಗ ನಾನು ಟೆರೆಸಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ, ಸಂಜೆ ಹೊತ್ತಿಗೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಿದ್ರೆ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ. ಅದಕ್ಕೆ ನಾನು ಇವಾಗ ಟೆರೆಸಲ್ಲಿದ್ದೀನಿ. ಇವಾಗ ಅಡುಗೆ ಮನೆಗೆ ಹೋಗಬೇಕು. ಏನಾರು ಖಾರ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ ನಾನು ಅಡುಗೆ ಮನೆಗೆ ಹೋಗಿ ತೋರಿಸ್ತೀನಿ. ನೋಡಿ, ಸ್ಟೆಪ್ಪಲ್ಲಿ ಇಳಿತಾ ಇದ್ದೀನಿ. ಸ್ವಲ್ಪ ನೀರು ಒತ್ತೆ ಇದೆ. ಸ್ವಲ್ಪ ಸ್ಲೋ ಆಗಿ ಹೋಗಬೇಕು. ಟೆರೆಸಲ್ಲಿಂದ ಕೆಳ ಬಿದ್ದರೆ 4th ಫ್ಲೋರಿಂದ ಕೆಳ ರೋಡಿಗೆ ಬೀಳ್ತೀನಿ ಅಷ್ಟೆ. ಅದಕ್ಕೆ ಸ್ಲೋ ಆಗಿ ಇಳಿಯೋಣ ಅಂತ ಇದ್ದೀನಿ. ನೋಡಿ, ನಮ್ಮ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ನೋಡಿ, ಇವಾಗ ಅಡುಗೆ ಮನೆಗೆ ಬಂದೆ. ಮನೇಲಿ ಚಿಕನ್ ತಂದಿದ್ದಾರೆ. ನೋಡಿ, ಇಲ್ಲಿ ಇದು ಲೈಫ್ ಲೈನ್ ಫೀಡ್ಸ್ ಚಿಕನ್ನು. ನಾವು ಇದು ಬಿಟ್ಟರೆ ಬೇರೆ ಯಾವ ಚಿಕನ್ ತಿನ್ನಲ್ಲ. ಇದು ತುಂಬ ಕ್ಲೀನಾಗಿ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಇವಾಗ. ನೋಡಿ, ಇಲ್ಲಿ ಇದು ವಾಶ್ ಮಾಡಬೇಕಂತ ಇಲ್ಲ, ಅಷ್ಟು ಕ್ಲೀನಾಗಿದೆ. ನೋಡಿ, ಇದು ನಾನು ತಿನ್ನಕ್ಕೆ ಶುರು ಮಾಡಿ ಒಂದು ಎಷ್ಟು ವರ್ಷ ಆಗಿರ್ಬೋದು, 15 ಇಯರ್ಸ್ ಜಾಸ್ತಿ ಆಯಿತು. ಇದನ್ನು ತಿನ್ನೋದು ಬಿಟ್ಟರೆ ನಾವು ಬೇರೆ ಚಿಕನ್ ತರಲ್ಲ ಮನೆಗೆ. ಇದೆ ಲೈಫ್ ಲೈನ್ ಫೀಡ್ಸ್ ಚಿಕನ್ ಬಿಟ್ಟರೆ ಬೇರೆ ಯಾವುದು ತರೋದಿಲ್ಲ. ಇದು ಬೆಂಗಳೂರಲ್ಲಿ ಒಂದು ತುಂಬ ಔಟ್ಲೆಟ್ ಇದೆ. ಎಲ್ಲ ಏರಿಯಾದಲ್ಲೂ ಒಂದು ಔಟ್ಲೆಟ್ ಇದೆ. ನೋಡಿ, ಇಲ್ಲಿ ನಿಮಗೆ ಈ ಔಟ್ಲೆಟ್ ಬೇಕಾದರೆ ನನಗೆ ನೆಕ್ಸ್ಟ್ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ. ನಾನು ಅಡ್ರೆಸ್ ಹೇಳ್ತೀನಿ ನಿಮಗೆ ಎಲ್ಲಿ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ, ಕ್ಲೀನಾಗಿ ಅಂದರೆ ಅಷ್ಟು ಕ್ಲೀನಾಗಿರುತ್ತೆ. ಇದರಲ್ಲಿ 1 kg ಚಿಕನ್ ಇದೆ. ಇದನ್ನು ಇವಾಗ ಕ್ಲೀನ್ ಮಾಡ್ಕೊತೀನಿ. ಒಂದು 15 ಮಿನಿಟ್ಸಲ್ಲಿ ನಾನು ಚಿಕನ್ ಮಸಾಲ ರೆಡಿ ಮಾಡ್ತೀನಿ. ತುಂಬ ಈಸಿ, ಜಟ್ಪಟ್ ಅಂತ ರೆಡಿ ಮಾಡ್ತೀನಿ. ನೋಡಿ, ಅದಕ್ಕೆ ಏನು ಬೇಡ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಗಾರ್ಲಿಕ್ ಪೇಸ್ಟು, ಆಚೆ ಚಿಕನ್ ಮಸಾಲ, ಇದು ಒಂದಿದ್ರೆ ಸಾಕು ನನಗೆ. ತೊಳಿಬೇಕಂತ ಇಲ್ಲ, ಅಷ್ಟು ಕ್ಲೀನಾಗಿದೆ. ಆದರೂ ಒಂದು 2 ಟೈಮ್ಸ್ ತೊಳ್ಕೊತೀನಿ ನಾನು. ಇವಾಗ ಚಿಕನ್ ಗ್ರೇವಿ ರೆಡಿ ಮಾಡ್ತೀನಿ. ಪಟ್ಪಟ ಅಂತ ಒಂದು 15 ಮಿನಿಟ್ಸಲ್ಲಿ ರೆಡಿ ಮಾಡ್ತೀನಿ ನಾನು. 3 ಟೊಮೆಟೊ ಇದೆ, 2 ಈರುಳ್ಳಿ ಇದೆ. ಇವಾಗ ಪಟ್ಟ ಅಂತ ಕಟ್ ಮಾಡ್ಕೊತೀನಿ. ಇವಾಗ ಫಸ್ಟು ಈರುಳ್ಳಿ ಸಿಪ್ಪೆ ತೆಗಿಬೇಕಲ್ಲ. ಈರುಳ್ಳಿ ಕಟ್ ಮಾಡೋದಂದರೆ ನನಗೆ ಸ್ವಲ್ಪ ಟೆನ್ಷನ್ ಕೆಲಸ. ನೋಡಿ, ತಲೆಯಲ್ಲಿ ಈ ಥರ ಇಟ್ಕೋಬೇಕು. ಈ ಥರ ಈರುಳ್ಳಿ ಸಿಪ್ಪೆಯನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಮಗೆ ಕಣ್ಣಲ್ಲಿ ನೀರು ಬರಲ್ಲ. ಈರುಳ್ಳಿ ಸಿಪ್ಪೆ ತೆಗಿತೀನಿ, ಪಟ್ಪಟ ಅಂತ ಮಾಡ್ತೀನಿ. ನೋಡಿ, ನೀವೇ ನೋಡ್ತಾ ಇರಿ. ಚಿಕನ್ ಮಾಡೋದ್ರಲ್ಲಿ ಫಸ್ಟು ನಾನು ಈ ಮಂಗಳೂರು ಸುಕ್ಕ ಎಲ್ಲ ಮಾಡ್ತಾರಲ್ಲ, ಅದು ತುಂಬ ಟೈಮ್ ತಗೊಳುತ್ತೆ ನನಗೆ. ಅದು ನಾನು ಮಾಡೋದು ಕಮ್ಮಿ, ಯಾವಾಗಲೂ ಒಂದು ಸಲ ಮಾಡ್ತೀನಿ. ಈ ಥರ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ನಮ್ಮ ಮಕ್ಕಳು, ನನ್ನ ಹಸ್ಬೆಂಡೆಲ್ಲ ಈ ಥರನೇ ಇಷ್ಟಪಡೋದು. ಸುಕ್ಕ ಎಲ್ಲ ಅಷ್ಟು ಇಷ್ಟಪಡಲ್ಲ, ಅಂದರೆ ಯಾವಾಗಲೂ ಒಂದು ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಯಾವಾಗಲೂ ಡೈಲಿ ಮಾಡ್ತಾ ಇರಲ್ಲ ನಾವು. ನೋಡಿ, ಈರುಳ್ಳಿ ಈ ಥರ ಕಪ್ಪು ಬರ್ತಾಯಿದೆ. ಅದಕ್ಕೆ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ. ಇವಾಗ ಕಣ್ಣಲ್ಲಿ ಇವಾಗ ನೀರು ಬರ್ತಾ ಇದೆ. ನೋಡಿ, ಇವಾಗ ಈರುಳ್ಳಿ ನೋಡಿ ಹೆಂಗಿದೆ, ಕ್ಲೀನ್ ಮಾಡ್ಕೊತೀನಿ ಫಸ್ಟು. ಇದು ಬ್ಯಾಚುಲರಿಗೆಲ್ಲ ತುಂಬ ಈಸಿ. ಯಾಕಂದರೆ ಬ್ಯಾಚುಲರಿಗೆ ತುಂಬ ಪಾಪ ಕೆಲಸ ಮಾಡಿ ಸುಸ್ತಾಗಿ ಬರ್ತಾರಲ್ಲ, ಚಿಕನ್ ತರ್ತಾರಲ್ವ, ಬರುವಾಗ ಏನಿಲ್ಲ, ಒಂದು ಗಾರ್ಲಿಕ್ ಪೇಸ್ಟು, ಒಂದು ಆಚೆ ಚಿಕನ್ ಮಸಾಲ ತಗೊಬನ್ನಿ. ಆಚೆ ತುಂಬ ಚೆನ್ನಾಗಿರುತ್ತೆ, ಅದು ತಗೊಬನ್ನಿ. ಆಮೇಲೆ ಟೊಮೊಟೊ, ಈರುಳ್ಳಿ ಮನೇಲಿ ಇದ್ದೇ ಇರುತ್ತೆ. ರಪ್ಪ ಕಟ್ ಮಾಡೋದು, ಬೇಯಿಸೋದು, ತಿನ್ನೋದು ಅಷ್ಟೇ. ನಾನು ಆ ಥರನೇ ಮಾಡೋದು. ತುಂಬ ಟೈಮ್ ಎಲ್ಲ ತಗೊಂಡು ಪೇಷನ್ಸಲ್ಲಿ ಅದು ಉದ್ದಾಕೋದು ಇದು ಅದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಅಷ್ಟು ತಾಳ್ಮೆ ಇಲ್ಲ. ಎಲ್ಲ ಮಸಾಲೆ ಎಲ್ಲ ಹುರಿದು ಮಾಡ್ತಾರಲ್ಲ, ನಾನು ಆ ಥರ ಎಲ್ಲ ಮಾಡೋದಿಲ್ಲ. ಇವಾಗ ಈರುಳ್ಳಿ ಕಟ್ಟಿಂಗ್ ಆಯಿತು, ಇನ್ನು ಟೊಮೊಟೊ ಕಟ್ಟಿಂಗ್ ಮಾಡಬೇಕು. ನೋಡಿ, ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬೇಯಬೇಕು, ಒಂದು 5 ನಿಮಿಷ ಈರುಳ್ಳಿ ಬೇಯಕ್ಕೆ ಬೇಕು. ಇದಕ್ಕೆ ಒಂದು ಚಿಕ್ಕ ಉಪ್ಪು ಹಾಕ್ತೀನಿ, ಬೇಗ ಬೇಯುತ್ತೆ ಈರುಳ್ಳಿ. ಉಪ್ಪು ಹಾಕ್ತೀನಿ, ಉಪ್ಪು ಬೇಗ ಬೇಯುತ್ತೆ ಅಂತ. ಇವಾಗ ಹಾಕಬೇಕು. ಇವಾಗ ನಾನು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಅಂತ
ಈರುಳ್ಳಿ ಬೇಯುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಮಾತಾಡ್ತಿಲ್ಲ ಅಂತ ಅಂದ್ಕೊಂಡ್ರೆ ಟೊಮೆಟೊ ಕಟ್ ಮಾಡ್ತಾಯಿದ್ನಲ್ಲ, ಅದಕ್ಕೆ ಮಾತಾಡಿಲ್ಲ. ಈಗ ಈರುಳ್ಳಿ ಬೇಯಿತ್ತು, ಟೊಮೆಟೊ ಹಾಕಬೇಕಾದ್ರೆ ಇದಕ್ಕೆ ಸ್ವಲ್ಪ ಒಂದು 3-4 ಗ್ರೀನ್ ಚಿಲ್ಲಿ ಬೇಕಿತ್ತು. ಗ್ರೀನ್ ಚಿಲ್ಲಿ ಖಾಲಿಯಾಗಿದೆ, ತಂದಿತ್ತು. ನಿನ್ನೆ ತಂದಿದ್ದು ಖಾಲಿಯಾಗಿರ್ಬೇಕು ಅಂತ. ಇನ್ನೊಂದು ಸಲ ನಾನು ತರೋಕ್ಕೆಲ್ಲ ಹೋಗಲ್ಲ, ಇದ್ದಿದ್ದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕೋತೀನಿ. ಕೆಲವು ಹೇಳ್ತಾರೆ ನಾವು ಚಿಕ್ಕ ಯೂಸ್ ಮಾಡಬಾರ್ದು, ಇದು ಕೈಯಲ್ಲಿ ಬ್ಲ್ಯಾಕ್ ಎಲ್ಲ ಹೋದರೆ ಕೆಲವು ಹೇಳ್ತಾ ಇದ್ದಾರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ. ಗೊತ್ತಿಲ್ಲ ನನಗೆ ಬೇಕು, ನನ್ನ ಹತ್ರ ಇಷ್ಟು ಅದೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಜನ ಹೇಳಿದರು ನೀವು ಬ್ಲ್ಯಾಕ್ ಯಾಕೆ ಕುಕ್ಕರ್ ಯೂಸ್ ಮಾಡ್ತಿದ್ದೀರಾ ಅಂತ. ನನಗೆ ಇದು ಕುಕ್ಕರ್ ಹಾಕಿನ್ಸು. ತುಂಬ ಜನ ಹೇಳ್ತಾ ಇದ್ರು ಬ್ಲ್ಯಾಕ್ ಕುಕ್ಕರಲ್ಲಿ ಯೂಸ್ ಮಾಡಬಾರ್ದು ರೈಸು ಅಂತ. ತಂದಾಗೋಗಿದೆ, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಆಶಿಕ ಕೂತಿದ್ದಾಳೆ ಸೈಲೆಂಟಲ್ಲಿ. ಮುದ್ದೆ ಮಾಡಿದ್ದಾಳೆ ಅವಳು. ಚಿಕನ್ ನಾನು ಮಾಡೋದು, ಮುದ್ದೆ ಮಾಡಿದ್ದವಳು. ಮುದ್ದೆ ಅವಳು ಮಾಡಿದ್ದಾಳೆ, ಚಿಕನ್ ನಾನು ಮಾಡೋದು. ಇವಾಗ ಬೇಗ 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 ಚಿಕನ್ ಗ್ರೇವಿ ಮಾಡಿ ಮುದ್ದೆ ಜೊತೆ ಹಾಕ್ಕೊಂಡು ತಿನ್ಬೇಕಿವತ್ತು. ಮಳೆ ಬರ್ತಾ ಇದೆ. ಮಳೆ ಬರೋ ಟೈಮಲ್ಲಿ ಆಹಾ, ಚಿಕನ್ ಸ್ವಲ್ಪ ಖಾರ ಖಾರ ಮಾಡಿ ಮುದ್ದೆ ಜೊತೆ ತಿಂದರೆ ಓಹೋ, ಅದರ ಮಜನೇ ಬೇರೆ. ಜಸ್ಟ್ ಕಾಮಿಡಿ ಮಾಡಿದೆ. ಇಲ್ಲಿ ಕ್ಲೀನಾಗಿ ಚಿಕನ್ ಕ್ಲೀನ್ ಮಾಡಿ ವಾಶ್ ಅಂದರೆ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಚಿಕನಲ್ಲಿ ತಲೆ ಕಾಲು ಏನು ಬರಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೀವು ಒಂದು ಸಲ ನೀವು ತಿಂದರೆ ಪಕ್ಕ ಇಷ್ಟಪಡ್ತೀರ. ಟೆಂಡರ್ ಚಿಕನ್ ಹುಡ್ಕೊಂಡು ಹೋಗಿ ಟೆಂಡರ್ ಚಿಕನ್ ತರ್ತೀರ ನೀವು. ಆ ಕಡೆ ಚಿಕನ್ ಮಾಡ್ತಾಯಿದ್ದೀನಿ, ಈ ಕಡೆ ನೋಡಿ ಫ್ರೆಂಡ್ಸ್ ಎಷ್ಟು ಪಾತ್ರೆ ರಾಶಿ. ಓ ಮೈ ಗಾಡ್. ಈ ಕಡೆ ಪಾತ್ರೆ ತೊಳಿತೀನಿ ಪಟ್ 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 ಅಂತ. ಇವಾಗ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಬೆಂತು. ಇದಕ್ಕೆ ಇವಾಗ ಚಿಕನ್ ಹಾಕೋತೀನಿ. ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ತಿರ್ಸ್ಬೇಕು ಆ ಕಡೆ ಈ ಕಡೆ. ಇವಾಗ ಇದಕ್ಕೆ ಉಪ್ಪು ಹಾಕೋತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ನಿಮಗೆ ಫುಲ್ಲು ತೋರಿಸಿಲ್ಲ ಚಿಕನ್ ಯಾವ ಥರ ಮಾಡೋದಂತ, ಫುಲ್ಲು ಸ್ಟೋರಿ ತೋರಿಸಿಲ್ಲ. ಯಾಕಂದರೆ ಇದನ್ನು ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಯಾಕಂದರೆ ಚಿಕನ್ ಮಸಾಲ ಸುಮಾರು ಸಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ತುಂಬ ಉಪ್ಪು ಹಾಕಲ್ಲ, ಮತ್ತು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದಕ್ಕೆ ಚೂರು ನಾನು ಇದು ನೀರು ಹಾಕಲ್ಲ, ಹೀಗೆ ಡ್ರೈಯಲ್ಲೇ ಸ್ವಲ್ಪ ಬಿಟ್ಟು ಅದೇ ನೀರು ಬಿಡುತ್ತೆ ಚಿಕನ್ನು. ನೋಡಿ, ಮುಚ್ಚಳ ಮುಚ್ಚಿ ಫಾಸ್ಟ್ ಇಟ್ಟಿದ್ದೀನಿ. ಸ್ಲೋ ಏನು ಸಣ್ಣ ಉರಿ ಇಟ್ಟಿಲ್ಲ, ಫಾಸ್ಟಾಗಿ ಇಟ್ಟಿದ್ದೀನಿ. ಬೇಯಬೇಕು ಅದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಬೇಯಬೇಕು.
ಇವಾಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಆ ಕಡೆ ಚಿಕನ್ ಬೇಕಿತ್ತಲ್ಲ, ಅದಕ್ಕೆ ಇಲ್ಲಿ ಮುದ್ದೆ ಮಾಡಿಬಿಡೋದು. ನನ್ನ ಮಗಳು ಮುದ್ದೆ ಮಾಡಿ ಪಾತ್ರೆ ರಾಶಿ ಆಗಿರ್ತೀನಿ. ಅದಕ್ಕೆ ಇವಾಗ ತೊಳೆಯೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಆ ಕಡೆ ಚಿಕನ್ ಬೇಯೋದ, ಈ ಕಡೆ ಪಾತ್ರೆ ಕ್ಲೀನ್ ಆಗುತ್ತಲ್ವ. ಇದು ಏನು ಗೊತ್ತಾ ಫ್ರೆಂಡ್ಸ್, ನೀರು ದೋಸೆ ಮಾಡೋ ತವ. ಇದು ಕಬ್ಬಿಣ ತವ. ಇದರಲ್ಲಿ ನೀರು ದೋಸೆ ಮಾಡಿದ್ರೆ ಚೆನ್ನಾಗುತ್ತೆ. ನಾನ್ ಸ್ಟಿಕ್ಕಲ್ಲಿ ಚೆನ್ನಾಗಾಗಲ್ಲ. ನಾನು ಫಸ್ಟ್ ನಾನ್ ಸ್ಟಿಕ್ಕಲ್ಲೇ ಮಾಡ್ತಾ ಇದ್ದೆ. ಅದಷ್ಟು ತೆಳುವಾಗಿ ಬರಲ್ಲ, ತಪ್ಪ ಬರುತ್ತೆ. ಮೊನ್ನೆ ನನ್ನ ಮದುವೆಗೆ ನನ್ನ ತಮ್ಮನ ಮದುವೆ ಊರಿಗೆ ಹೋದ್ನಲ್ಲ, ಅವಾಗ ನನ್ನ ಹಸ್ಬೆಂಡ್ ಹತ್ರ ಒಂದು ತವ ಕೊಡಿಸಿದ್ದೆ. ನಾನು ತಗೋ ಬಂದೆ. ಸ್ವಲ್ಪ ದಿವಸ ಮಾಡೋಕ್ಕಾಗಿಲ್ಲ. ಅದಕ್ಕೆ ಎಣ್ಣೆ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಹಾಕಿ ಸ್ವಲ್ಪ ದಿವಸ ಹಾಕಿ ಬೇಯಿಸಿರ್ತಾರೆ. ಯಾಕಂದ್ರೆ ಹೊಸ ತವದಲ್ಲಿ ಬೇಗ ಎದ್ದೇಳಲ್ಲ. ಇವಾಗ ಎದ್ದೇಳ್ತಾ ಇದೆ, ಚೆನ್ನಾಗಿದೆ ನೋಡಿ. ಎಷ್ಟು ವರ್ಷ ಆದರೂ ಏನಾಗಲ್ಲ. ಇದು ಬಿದ್ದು ನೋಡ್ತಾ ಇದು ಎಷ್ಟು ಗಟ್ಟಿಯಾಗಿದೆ ನೋಡಿ. ಇದು ನಾನ್ ಸ್ಟಿಕ್ ತವರಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿದೆ. ನಮ್ಮ ಮಂಗಳೂರು ಕಡೆಯವರಿಗೆಲ್ಲ ನೀರು ತವ ಇದೆಯೋ ಅಂತ ಗೊತ್ತು. ಇಲ್ಲೆಲ್ಲ ಜಾಸ್ತಿ ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಇನ್ನೊಬ್ರು ಚಿಕನ್ ಬೇಯ್ತಾ ಅಂತ ನೋಡಕ್ ಬರ್ತಾ ಇದ್ದಾರೆ. ಬಟ್ ನೋಡೋಣ ಇವಾಗ ನೋಡಿ, ನಾನು ಒಂದು ಚೂರು ನೀರು ಹಾಕಿಲ್ಲ, ಅದೇ ಚಿಕನ್ ನೀರು ಬಿಟ್ಟಿದೆ ನೋಡಿ. ಬೆಂದಿಲ್ಲ ಕಡೆನು ಅವಳು. ಇದು ಮಸಾಲೆ ಏನು ಹಾಕಲ್ಲ, ಬರೀ ಉಪ್ಪಲ್ಲಿ ಬೇಯುತ್ತಲ್ವಾ. ಅದು ಚಿಕನ್ ಅಂದ್ರೆ ಚಿಕನ್ ಇಷ್ಟ, ಆಯುಷ್ ಇಷ್ಟ, ಹಂಗೆ ತಿಂತಾರೆ. ಅದಕ್ಕೆ ಬೆಂತ ಅಂತ ನೋಡಕ್ ಬಂದಿದ್ದಾರೆ ಅಡುಗೆ ಮನೆಗೆ. ಅದು ಇವಾಗ ಇಟ್ಟಿದಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಟೈಮ್ ಬೇಕು ಬೇಯಕ್ಕೆ. ಮುಚ್ಚ ಮುಚ್ಚಿರ್ತೀನಿ ನೋಡಿ. ಎಲ್ಲ ಪಾತ್ರೆಲ್ಲ ತೊಟ್ಟು ಸಿಂಗೆ ಹಾಗೆ ಹಂಗೆ ಇವಾಗ ಮಾಡ್ತೀನಿ ಅಂತ ನನ್ನ ಮಗಳಿಗೆ ಚಿಕನ್ ತರ್ತಾ ಗೊತ್ತಿರಲಿಲ್ಲ. ಅವಳು ಮುದ್ದೆ ಬೇಕು ಅಂದ್ಲು, ಅದಕ್ಕೆ ನಾನು ಎಗ್ ಮಸಾಲ ಮಾಡಿದ್ದು ನೋಡಿ. ಮುದ್ದೆ ಮಾಡಿಟ್ಟಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ರೌಂಡ್ 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 ಬಂದಿದೆ ನೋಡಿ. ಇವಾಗ ಚಿಕನ್ ಸಾರು ಆಗೋದೇ ಕಾಯ್ತಾ ಇದ್ದಾಳೆ. ಆಲ್ರೆಡಿ ಒಂದೊಂದು ಮುದ್ದೆ ಎಗ್ ಮಸಾಲ ಜೊತೆ ತಿಂದಾಯಿತು. ಇವಾಗ ಇದು ಮುದ್ದೆನ ರಾಗಿ ಮುದ್ದೆ ಚಿಕನ್ ಜೊತೆ ತಿನ್ನೋದು. ರಾಗಿ ಮುದ್ದೆನ 4 ಇದೆ, 4 ಜನಕ್ಕೆ 4. ಮುಂಚೆ ತಿಂತಾ ಇದ್ದೀನಿ. ನನ್ನ ಕಾಯ್ತಾ ಹೋದರೆ ಅವರು ಖಾರ ಮುಂದೆ ತಿಂದಿರ್ತಾರೆ ಸಲ. ಅದು ಖಾರ ಚಿಕ್ಕದಾಯಿತು, ಚಿಕನ್ ಜಾಸ್ತಿ ಆಯಿತು. ಅದೀಗ ಬೇರೆ ಪಾತ್ರೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ನೋಡಿ. ಪಾತ್ರ ಚೇಂಜ್ ಮಾಡಿದೆ, ಸ್ವಲ್ಪ ದೊಡ್ಡದಿತ್ತೆ ಪಾತ್ರ. ಯಾಕಂದರೆ ಅದು ಬೌಲು ಸ್ವಲ್ಪ ಚಿಕ್ಕದು, ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿಟ್ಟೆ. ನೀಟಾಗಿ ಬೇಯುತ್ತೆ ಅಂತ. ಒಂದು 5 ನಿಮಿಷ ಬೇಯಬೇಕಿನ್ನು. ಇವಾಗ ಒಂದು ಗ್ಲಾಸ್ ನೀರು ಹಾಕೋಡೆ, ಯಾಕಂದ್ರೆ ರಾಗಿ ಮುದ್ದೆ ಬೇಕಲ್ಲ. ನಾನು ಡ್ರೈ ಮಾಡೋಣ ಇಲ್ಲ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ನೀರು ಬೇಯಬೇಕು. ನೀರು ಹಾಕೋಬೇಡ, ನೀರು ಹಾಕೋಬೇಡ. ನಾನು ನೀರು ಹಾಕಲ್ಲ. ಈ ಮುದ್ದೆ ಸ್ವಲ್ಪ ಸಾಸಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕೋಡೆ. ಒಂದು 10 ನಿಮಿಷ ಆಗಿರಲಿ. 10 ನಿಮಿಷ 5 ನಿಮಿಷ. ಇದು ಟೆಂಡರ್ ಚಿಕನ್ ಇಲ್ಲ, ಇದು ಲೈಟ್ ಚಿಕನ್ ಅಲ್ಲ. ಲೈಟ್ ಚಿಕನ್ ಸ್ವಲ್ಪ ನಾನು ಸ್ವಲ್ಪ ಬೇಗ ಆಗುತ್ತೆ, ಬೇಗ ಇದೆ, ಸ್ವಲ್ಪ ಸ್ಮೂತ್ ಆಗಿರುತ್ತೆ. ತಿನ್ನೋದು ಬಾಯಿ ಇರುತ್ತೆ, ಬೆಂದ ತಗೋಬೇಕು. ಚೆನ್ನಾಗಿರುತ್ತೆ ಚಿಕನ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳಿಗೆ ಕೆಲಸ ಇರುತ್ತೆ. ಗಂಡು ಮಕ್ಕಳು ಹೊರಗಡೆ ದುಡಿತಾರೆ, ಹೆಣ್ಮಕ್ಳು ಅಡುಗೆ ಮಾಡಿ ಹಾಕ್ತಾರೆ ಅಷ್ಟೇ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಇವಾಗ ಚಿಕನ್ ತೆಗಿತೀನಿ, ಓಪನ್ ಮಾಡ್ತೀನಿ. ನೋಡಿ ಕುದೀತಾ ಇದೆ. ಆಶಿಕಾ ಪೀಸ್ ಬೇಕಂದಿಲ್ಲ ಬಾ. ಇವಾಗ ಅವಳಿಗೆ 1-2 ಪೀಸ್ ತೆಗೆದು ಮಸಾಲ ಹಾಕಬೇಕು ನೋಡಿ. ಒಬ್ಬಳು ಪೀಸ್ ತೆಗಿತಾ ಇದ್ದಾಳೆ. ಒಂದೊಂದೇ ಪೀಸ್, ಜಾಸ್ತಿನಲ್ಲ. ಅವಳದೊಂದು ಸೆಲೆಕ್ಟ್ ಪೀಸ್ ಇರುತ್ತೆ, ಅವನದೊಂದು ಸೆಲೆಕ್ಟ್ ಪೀಸ್ ಇರುತ್ತೆ. 2 ಹಾಕೋ ಸಾಕು. ಒಂದೊಂದು ಹಾಕೋ ನೋಡಿ. ಅವಳು ಲೆಗ್ ಪೀಸು, ವಿಂಗ್ಸ್ ಪೀಸು. ಅವನು ಈ ಲೆಗ್ ಪೀಸಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ, ಕಟ್ ಪೀಸ್, ಮಧ್ಯದಲ್ಲಿ ಲೆಗ್ ಪೀಸ್, ಅದು ತಿನ್ನೋದು ಅವನು ಆಯುಷು ನೋಡಿ. ಇಬ್ಬರು 2 ಬೌಲಲ್ಲಿ ಇಟ್ಕೊಂಡು ಸಾಕು. ಮಸಾಲೆ ಜಾಸ್ತಿ ತಿನ್ನಬೇಡ ಸಾರು ನೋಡಿ. ಇದಕ್ಕೆ ಇವಾಗ ನಾನು ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ. ಗಾರ್ಲಿಕ್ ಪೇಸ್ಟ್ ತಂದಿದ್ದೀನಿ, ಹಾಕೋತೀನಿ ಇವಾಗ ಕಟ್ ಮಾಡಿ. ಇವಾಗ ಗಾರ್ಲಿಕ್ ಪೇಸ್ಟ್ ಹಾಕೋತೀನಿ, ಕಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿ ಇಟ್ಕೋತೀನಿ ನಾನು. ನನಗೆ ಮಾಡಿದ ಸ್ಟಾಕ್ ಮಾಡಿದ ಖಾಲಿಯಾಗಿದ್ದಿಲ್ಲ. ಇಲ್ಲಾಂದರೆ ಹೊರಗಡೆ ತರೋದು ಕಮ್ಮಿ. ಮನೆಯಲ್ಲೇ ನಾನು ಜಾಸ್ತಿ ರೆಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಟಿರ್ತೀನಿ. ಇವಾಗ ಅರ್ಜೆಂಟ್ ಮಾಡೋಕ್ಕಾಗಲ್ಲ, ಸುಮಾರು ಟೈಮ್ ತಗೊಳುತ್ತೆ ಅಂತ ಹಾಕೋತಾ ಇದ್ದೀನಿ. ನಾನು ನಿಮಗೆ ಆಲ್ರೆಡಿ ಸುಮಾರು ಸಲ ತೋರಿಸಿದ್ದೀನಿ. ಕಪ್ಪಲ್ಲಿ ಗಾರ್ಲಿಕ್ ಪೇಸ್ಟ್ ಒಂದು ಬಾಕ್ಸಲ್ಲಿ ಹಾಕಿರೋದು. ಚೂರು ಉಪ್ಪು ನೋಡ್ತೀನಿ ಹೆಂಗಿದೆ ಅಂತ. ಚೂರು ಉಪ್ಪು ಕಮ್ಮಿ ಇದೆ. ಉಪ್ಪೆಲ್ಲ ಕರೆಕ್ಟಾಗಿರಬೇಕು. ಇವಾಗ ಒಂದು 5 ನಿಮಿಷ ಗಾರ್ಲಿಕ್ ಪೇಸ್ಟಲ್ಲೇ ಬೇಯಬೇಕು.
ಆಮೇಲೆ ಚಿಕನ್ ಮಸಾಲ ಹಾಕೋದು. ಒಂದು 5 ನಿಮಿಷದಲ್ಲಿ ಚಿಕನ್ನೇ ಮುಗ್ದೋಗುತ್ತೆ ಗ್ರೇವಿ. ಇವಾಗ ಚಿಕನ್ ಬೇಯ್ತಾ ಇದೆ ನೋಡಿ. ಆಹಾ, ಏನು ಚಿಕನ್ ಪರಿಮಳ. ಇವಾಗ ಆಚಿ ಮಸಾಲ ಹಾಕೋತೀನಿ. ಇವಾಗ ನಾನು ಖಾರ ಏನು ಹಾಕೊಂಡಿಲ್ಲ, ಇದರಲ್ಲೇ ಇರುತ್ತೆ. ಕಮ್ಮಿ ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಆಯಿತು. ನನಗೆ ಆಚಿ ಮಸಾಲ ತುಂಬ ಇಷ್ಟ ಆಗೋದು ಯಾವಾಗ ನೋಡು. ಇವಾಗ ಮಸಾಲ ಜೊತೆ ಸ್ವಲ್ಪ ಬೇಯಬೇಕು. ಸ್ವಲ್ಪ ಪೆಪ್ಪರ್ ಹಾಕೋತೀನಿ, ಪೆಪ್ಪರ್ ಪೌಡ್ರು. ಖಾರ ಖಾರ ತಿನ್ನಕ್ಕೆ ಪೆಪ್ಪರ್ ಪೌಡ್ರು ಚೆನ್ನಾಗಾಗುತ್ತೆ. ಇವಾಗ ಪೆಪ್ಪರ್ ಪೌಡ್ರನ್ನು ಮಸಾಲ ಹಾಕಿದ್ದೀನಿ. ಈಗ ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ. ಪೆಪ್ಪರ್ದು ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಘಮ ಘಮ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತೀನಿ ನೋಡೋಣ. 1 ಸ್ಪೂನ್ ಹಾಕೋತೀನಿ ನೋಡಿ. ಇದು ಆಚಿ ಚಿಲ್ಲಿ ಪೌಡರು, ಬಾಕ್ಸಲ್ಲಿ ತಂದಿಟ್ಟಿದ್ದು. ಡಿಮಾರ್ಟಲ್ಲಿ ಹೋದಾಗ ಆಚಿ ಪೌಡ್ರ್ ತರ್ತೀನಿ, 1/2 kg. ಈಗ ಈ ಮಸಾಲದ ಘಾಟ್ ಎಲ್ಲ ಹೋಗಬೇಕು, ಮಸಾಲ ಸ್ಮೆಲ್ ಎಲ್ಲ ಹೋಗಬೇಕು. ಸ್ಮೆಲ್ ಅಂದರೆ ಮಸಾಲ ಪೌಡ್ರ್ ಎಲ್ಲ ಹಾಕ್ತೀವಲ್ಲ, ಅದು ಘಾಟ್ ಎಲ್ಲ ಸ್ವಲ್ಪ ಮಸಾಲ ಚಿಕನ್ ಜೊತೆ ಎಲ್ಲ ಹಿಡಿಬೇಕು, ಚೆನ್ನಾಗಾಗುತ್ತೆ. ಇವಾಗ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಒಂದು 5 ನಿಮಿಷ ಬೆಂದರೆ ಚಿಕನ್ ಮಸಾಲ ರೆಡಿ ಆಗುತ್ತೆ ನೋಡಿ. ಚಿಕನ್ ಗ್ರೇವಿ ರೆಡಿ ಆಗ್ತಿದೆ ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೇವಿ. ಇವಾಗ ಒಂದು ಪೀಸ್ ಹಾಕಿ ತಿಂದು ನೋಡ್ತೀನಿ ಚೆನ್ನಾಗಾಗಿದೆಯಾ. ನಾನು ಟೇಸ್ಟ್ ಹಾಕಿ ನಾನು ನೋಡಿದ್ದು ಸರಿಯಾಯಿತು ಅನ್ನಿಸಿದ್ರೆ ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದ್ರ ಜೊತೆ ಮುದ್ದೆ ತಿನ್ಬೋದು. ಒಂದು ಪೀಸ್ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೋಡಿ. ಒಂದು ಮಸಾಲೆ ಜೊತೆ ಒಂದು 5 ಮಿನಿಟ್ಸ್ ಇದ್ದರೆ ಸಾಕು. ಸಣ್ಣ ಉರಿ ಇಟ್ಟಿದ್ದೀನಿ. ಇವಾಗ ನೋಡೋಣ, ಪೀಸ್ ತಿಂದು ನೋಡ್ತೀನಿ ಚೆನ್ನಾಗಾಗಿದೆ ಅಂತ. ಸಾಫ್ಟ್ ಆಗಿದೆ ಮಾತ್ರ. ಸೂಪರ್ ಆಗಿದೆ. ನಾನೇ ಮಾಡಿದ್ದಲ್ಲ, ಅದಕ್ಕೆ ಸೂಪರ್ ಆಗಿರೋದು. ಚೆನ್ನಾಗಿದೆ ತುಂಬ. ಚೆನ್ನಾಗಿದೆ, ಸೂಪರ್ ಡೂಪರ್. ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೇವಿ ರೆಡಿ. ನೋಡಿ ಫ್ರೆಂಡ್ಸ್, ಮುದ್ದೆ, ಚಿಕನು, ಈರುಳ್ಳಿ, ಲೆಮನು ಎಲ್ಲ ಇಟ್ಟಿದ್ದೀನಿ. ಇನ್ನು ತಿನ್ನೋದೊಂದು ಬಾಕಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಚಿಕನ್ ಗ್ರೇವಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ನಾನು ಫುಲ್ಲು ಕ್ಲಿಯರಾಗಿ ನಿಮಗೆ ತೋರಿಸಿಲ್ಲ, ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ವಿಡಿಯೋ ತೋರಿಸಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ, ನಾನು ಮಾತಾಡೋದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.